ಎಲ್ಲರಿಗೂ ನಮಸ್ಕಾರ. ಮಕ್ಕಳನ್ನ ನೋಡಿದಾಗ ನಮ್ಮೆಲ್ಲರ ಮನಸ್ಸಿಗೆ ಮೊದಲು ಬರೋ ಭಾವನೆ ಯಾವುದು ಹೇಳಿ? ಬಹುಶಃ ಅದು ಅವರ ಮುಗ್ಧತೆ ಅಲ್ವಾ? ಸರಿ, ಹಾಗಿದ್ರೆ ಬನ್ನಿ, ಮಕ್ಕಳ ಬಗ್ಗೆ ಇರುವ ಕೆಲವು ಸುಂದರವಾದ ಯೋಚನೆಗಳ ಮೂಲಕ ಅವರ ಜಗತ್ತನ್ನ ಇನ್ನಷ್ಟು ಅರ್ಥ ಮಾಡ್ಕೊಳ್ಳೋಣ. ಆಹಾ, ಈ ಮಾತು ಕೇಳೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಮಕ್ಕಳೆಂದರೆ ಮುಗ್ಧ ಮನಸ್ಸಿನ ಮೊಗ್ಗುಗಳು, ಮುಗ್ಧತೆಯ ತೋಟದಲ್ಲಿ ಅರಳುವ ಹೂವುಗಳು ಅಂತ. ಒಂದೇ ಒಂದು ವಾಕ್ಯದಲ್ಲಿ ಮಕ್ಕಳ ಸಂಪೂರ್ಣ ಸಾರವನ್ನೇ ಹಿಡಿದಿಟ್ಟ ಹಾಗೆ ಇದೆ. ಮಕ್ಕಳನ್ನ ಹೆಚ್ಚಾಗಿ ಬೆಳಕಿಗೆ, ಸೌಂದರ್ಯಕ್ಕೆ ಹೋಲ್ಸೋದನ್ನ ನಾವು ನೋಡ್ತೀವಿ. ಅಷ್ಟಕ್ಕೂ ನಮ್ಮ ಜೀವನವನ್ನ ಅವರು ಹೇಗೆ ಬೆಳಗ್ತಾರೆ ಅದನ್ನ ಕೆಲವು ಕಾವ್ಯಾತ್ಮಕ ಹೋಲಿಕೆಗಳ ಮೂಲಕ ನೋಡೋಣ ಬನ್ನಿ. ಯೋಚನೆ ಮಾಡಿ ನೋಡಿ, ರಾತ್ರಿ ಆಕಾಶದಲ್ಲಿ ಚಂದ್ರ ಇದ್ರೆ ಎಷ್ಟು ಸುಂದರವಾಗಿ ಕಾಣುತ್ತೆ ಅಲ್ವಾ? ಆ ಸೌಂದರ್ಯಕ್ಕೆ ಸರಿಸಾಟಿಯಾದದ್ದು ಇನ್ನೇನಿದೆ ಅಂತ ನಾವು ಯೋಚನೆ ಮಾಡಿದ್ರೆ ಅದಕ್ಕೆ ಸಿಗೋ ಒಂದು ಅದ್ಭುತವಾದ ಉತ್ತರ ಅಂದ್ರೆ ಇದು ಮಕ್ಕಳಿರುವ ಮನೆಗೆ ನಿಜವಾದ ಅಂದ. ಅವರ ನಗು, ಅವರ ಆಟ, ಅವರ ಚೇಷ್ಟೆಗಳು ಇವೆಲ್ಲ ಮನೆಗೆ ತಂದ್ಕೊಡೋ ಆ ಜೀವಂತಿಕೆ ಇದೆಯಲ್ಲ, ಅದನ್ನ ಬೇರೆ ಯಾವುದರಿಂದಲೂ ತುಂಬೋಕೆ ಸಾಧ್ಯನೇ ಇಲ್ಲ. ಹಿರಿಯರು ಹೇಳ್ತಾರೆ, ಮಕ್ಕಳಲ್ಲಿ ದೇವ್ರನ್ನ ಕಾಣ್ಬೋದು ಅಂತ. ಅಷ್ಟಕ್ಕೂ ಅವರ ನಗುವಿನಲ್ಲಿ ಅಂಥದ್ದೇನಿದೆ? ಅದನ್ನ ನಂದಾದೀಪಕ್ಕೆ ಹೋಲಿಸ್ತಾರೆ. ನಂದಾದೀಪ ಅಂದ್ರೆ ಗೊತ್ತಲ್ವಾ? ಎಂದಿಗೂ ಆರಾದ ದೀಪ. ನಮ್ಮ ಮನಸ್ಸಿನಲ್ಲಿ ಎಷ್ಟೇ ಕತ್ಲಿ ಇರ್ಲಿ, ಅದನ್ನ ಓಡಿಸ್ಬಿಡೋ ಅದ್ಭುತ ಶಕ್ತಿ ಆ ಮುಗ್ಧ ನಗುವಿಗಿದೆ. ನಡಿ, ಈ ಬೆಳಕಿನ ಹೋಳಿಕೆ ಇಲ್ಲಿಗೇನಿಲ್ಲಲ್ಲ. ಮಕ್ಕಳ ನಗು ಇಡೀ ಮನೆಯನ್ನೇ ಬೆಳಗುತ್ತೆ ಅಂತಾರೆ. ಅಷ್ಟೇ ಅಲ್ಲ, ಅವರ ಮುದ್ದು ಮುಖಗಳು ಮೋಡಗಳ ನಡುವೆ ಮಿನುಗುವ ನಕ್ಷತ್ರಗಳ ಹಾಗೆ, ಕತ್ತಲಲ್ಲೂ ಬೆಳಕು ಕೊಡುವ ಚಂದ್ರನ ಹಾಗೆ ಭರವಸೆ ಮತ್ತು ಸಂತೋಷವನ್ನ ತಂದುಕೊಡ್ತವೆ. ಸಾಮಾನ್ಯವಾಗಿ ನಾವು ಮಕ್ಕಳಿಗೆ ಜಗತ್ತನ್ನ ಕಲಿಸ್ತೀವಿ ಅಂತ ಅನ್ಕೋತೀವಿ. ಆದ್ರೆ ಒಂದು ನಿಮಿಷ ಯೋಚಿಸಿದ್ರೆ ಅವರಿಂದ ನಾವು ಕಲಿಬೇಕಾಗಿರೋದು ಎಷ್ಟೊಂದಿದೆ ಅಲ್ವಾ? ಸರಿ, ಹಾಗಿದ್ರೆ ಈಗ ಆ ದೃಷ್ಟಿಕೋನದಿಂದ ನೋಡೋಣ. ನಾವು ದೊಡ್ಡವರಾಗ್ತಾ ಆಗ್ತಾ ಮರೆತೇ ಹೋಗೋ 7 ಸಿಂಪಲ್ ಆದರೆ ತುಂಬಾನೇ ಮುಖ್ಯವಾದ ಪಾಠಗಳನ್ನ ಮಕ್ಕಳು ನಮ್ಗೆ ನೆನ್ಪಿಸ್ತಾರೆ. ಮೊದಲನೇದು, ಯಾವುದೇ ಕಾರಣವಿಲ್ಲದೇ ಖುಷಿಯಾಗಿರೋದು, ಮತ್ತು ಎರಡನೇದು, ಯಾವಾಗ್ಲೂ ಯಾವುದಾದ್ರೂ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿರೋದು. ಇದರ ಅರ್ಥ ಏನು ಅಂದ್ರೆ, ಮಕ್ಕಳ ಜೊತೆ ಸಮಯ ಕಳೆಯೋದು ಅಂದ್ರೆ ಬರೀ ಖುಷಿ ಮಾತ್ರ ಅಲ್ಲ, ಅದು ನಮ್ಮನ್ನ ಮತ್ತೆ ನಮ್ಮ ಬಾಲ್ಯಕ್ಕೆ, ಆ ಮುಗ್ಧತೆ ದಿನಗಳಿಗೆ ಕರ್ಕೊಂಡೋಗುತ್ತೆ. ಜೀವನದ ನಿಜವಾದ ಸಂತೋಷ ಅಂದ್ರೆ ಏನು ಅನ್ನೋದನ್ನ ನೆನಪು ಮಾಡ್ಕೊಡುತ್ತೆ. ಹಾಗಾದ್ರೆ ಮಕ್ಕಳು ಇಷ್ಟೊಂದು ಅಮೂಲ್ಯ ಅಂತ ಆದ್ಮೇಲೆ ಅವರನ್ನ ಪೋಷಿಸೋ ನಮ್ಮ ಜವಾಬ್ದಾರಿ ಎಂಥದ್ದು? ಇಲ್ಲೇ ಪ್ರೀತಿ ಮತ್ತು ಶಿಕ್ಷಣದ ಪಾತ್ರ ಬಹಳ ಮುಖ್ಯ ಆಗೋದು. ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಚಾರವನ್ನ ನಾವೆಲ್ಲರೂ ಗಮನಿಸಬೇಕು. ನೋಡಿ, ಮಕ್ಕಳಿಗೆ ಆಸ್ತಿ ಮಾಡಿಕೊಡೋದಕ್ಕೂ ಮಕ್ಕಳನ್ನೇ ನಮ್ಮ ಆಸ್ತಿಯಾಗಿ ಬೆಳೆಸೋದಕ್ಕೂ ದೊಡ್ಡ ವ್ಯತ್ಯಾಸ ಇದೆ. ಮಕ್ಕಳನ್ನೇ ನಮ್ಮ ನಿಜವಾದ ಆಸ್ತಿಯನ್ನಾಗಿ ಬೆಳೆಸೋದು ಎಷ್ಟು ಶ್ರೇಷ್ಠ ಅಲ್ವಾ? ಇದು ಬರೀ ಹಣದ ಹೂಡಿಕೆಯಲ್ಲ, ಇದು ನಮ್ಮ ಭವಿಷ್ಯದ ಮೇಲಿನ ಹೂಡಿಕೆ. ಹಾಗಿದ್ರೆ ನಮ್ಮ ಜವಾಬ್ದಾರಿಗಳು ಏನೇನು? ಮೊದಲನೇದಾಗಿ, ಪ್ರೀತಿಯಿಂದ ಅವರ ಮನಸ್ಸನ್ನ ಗೆಲ್ಲಬೇಕು. ಆಮೇಲೆ ಅವರಿಗೆ ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು. ಅವರಿಗೆ ಸುರಕ್ಷಿತವಾದ, ಖುಷಿಯಾಗಿರೋ ಜಗತ್ತನ್ನ ಕಟ್ಕೊಡ್ಬೇಕು. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ, ಅವರನ್ನ ಯಾವತ್ತೂ ಬೇರೆಯವರ ಜೊತೆ ಹೋಲಿಸಬಾರ್ದು. ಈ ಮಾತನ್ನೊಮ್ಮೆ ಕೇಳಿ. ಮಕ್ಕಳನ್ನು ಮತ್ತೊಬ್ಬರಿಗೆ ಹೋಲಿಸಬೇಡಿ. ಸೂರ್ಯ, ಚಂದ್ರರೂ ಸಹ ಅವರವರ ಸಮಯ ಬಂದಾಗ ಮಾತ್ರ ಬೆಳಗುತ್ತಾರೆ. ಎಂಥ ಅದ್ಭುತವಾದ ಮಾತಲ್ವಾ? ಪ್ರತಿಯೊಂದು ಮಗುನೂ ವಿಶಿಷ್ಟ. ಪ್ರತಿಯೊಬ್ಬರೂ ಅವರವರ ಸಮಯಕ್ಕೆ ಸರಿಯಾಗಿ ಅರಳುತ್ತಾರೆ. ನಾವು ಮಾಡಬೇಕಿರೋದಿಷ್ಟೇ, ಪ್ರೀತಿಯಿಂದ ಕಾಯೋದು. ಒಂದು ಮಗುವಿನ ಬೆಳವಣಿಗೆ ಅನ್ನೋದು ಬರೀ ಒಂದು ಕುಟುಂಬಕ್ಕೆ ಸೀಮಿತವಾದ ವಿಷಯ ಅಲ್ಲ. ಅದು ಇಡೀ ಸಮಾಜದ, ಇಡೀ ದೇಶದ ಭವಿಷ್ಯವನ್ನೇ ನಿರ್ಧರಿಸುತ್ತೆ. ಹಾಗಾಗಿಯೇ ಮಕ್ಕಳನ್ನ ನಮ್ಮ ದೇಶದ ನಿಜವಾದ ಸಂಪತ್ತು ಮತ್ತು ಭವಿಷ್ಯ ಅಂತಾರೆ. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ನೋಡೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಮಾತಿದೆ, ಇಂದಿನ ಕೂಸೆ ಮುಂದಿನ ಪ್ರಜೆ ಅಂತ. ಕೇಳೋಕಿದು ಸಣ್ಣ ಗಾದೆ ಮಾತಿನ ಹಾಗೆ ಇದ್ರೂ ಇದರಲ್ಲಿರೋ ಸತ್ಯ ಬಹಳ ದೊಡ್ಡದು. ಒಂದು ಮಗುವಿನ ಬೆಳವಣಿಗೆಗೂ ನಮ್ಮ ದೇಶದ ಭವಿಷ್ಯಕ್ಕೂ ನೇರವಾದ ಸಂಬಂಧ ಇದೆ. ನೋಡಿ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಇದೇ ಜವಾಬ್ದಾರಿಯನ್ನ ಎಷ್ಟು ಸ್ಪಷ್ಟವಾಗಿ ನಮ್ಮೆಲ್ಲರ ಹೆಗಲ ಮೇಲೆ ಇಟ್ಟಿದ್ದಾರೆ. ಅವರು ಹೇಳೋ ಹಾಗೆ, ಇಂದಿನ ಮಕ್ಕಳೇ ನಾಳಿನ ಭಾರತವನ್ನು ನಿರ್ಮಿಸುವರು. ನಾವು ಅವರನ್ನು ಹೇಗೆ ಬೆಳೆಸ್ತೀವಿಯೋ ಅದೇ ದೇಶದ ಭವಿಷ್ಯವನ್ನು ನಿರ್ಧರಿಸ್ತದೆ ಅಂತ. ಇದೇ ಯೋಚನೆ, ಇದೇ ಕಾಳಜಿ ಜಗತ್ತಿನ ಮತ್ತೊಬ್ಬ ಮಹಾನ್ ನಾಯಕ ನೆಲ್ಸನ್ ಮಂಡೇಲಾ ಅವರ ಮಾತುಗಳಲ್ಲೂ ನಮಗೆ ಕೇಳಿಬರುತ್ತೆ. ಅವರು ಮಕ್ಕಳನ್ನ ನಮ್ಮ ಅತಿದೊಡ್ಡ ಸಂಪತ್ತು ಅಂತ ಕರೆದ್ರು. ಅಷ್ಟೇ ಅಲ್ಲ, ಅವರ ಯೋಗಕ್ಷೇಮವೇ ಒಂದು ದೇಶದ ನಿಜವಾದ ಶಕ್ತಿ ಅಂತನೂ ಹೇಳಿದ್ರು. ಸರಿ, ನಾವು ಮಕ್ಕಳ ಭವಿಷ್ಯದ ಬಗ್ಗೆ ಎಷ್ಟೆಲ್ಲ ಮಾತಾಡಿದ್ವಿ. ಆದ್ರೆ ಈ ಭವಿಷ್ಯದ ಚಿಂತೆಯಲ್ಲಿ ನಾವು ಅತೀ ಮುಖ್ಯವಾದದ್ದನ್ನೇನಾದ್ರೂ ಮರೀತಾ ಇದೀವಾ? ಬನ್ನಿ,
ಕೊನೆಯದಾಗಿ ಒಂದು ಬಹಳ ಮುಖ್ಯವಾದ ಸಂದೇಶದ ಕಡೆಗೆ ಗಮನ ಹರಿಸೋಣ. ಇದು ನಮ್ಮನ್ನ ಇವತ್ತಿನ ಕ್ಷಣಕ್ಕೆ ವಾಪಸ್ ಕರ್ಕೊಂಡು ಬರುತ್ತೆ. ಈ ಮಾತನ್ನ ಸ್ವಲ್ಪ ಗಮನ ಇಟ್ಟು ಕೇಳಿ. ನಾವು ಮಗು ನಾಳೆ ಏನಾಗುತ್ತೆ ಅಂತ ಸದಾ ಚಿಂತೆ ಮಾಡ್ತೀವಿ, ಆದ್ರೆ ಅವರು ಇವತ್ತು ಏನಾಗಿದ್ದಾರೆ ಅನ್ನೋದನ್ನೇ ಮರ್ತುಬಿಡ್ತೀವಿ. ಎಷ್ಟು ನಿಜವಾದ ಮಾತಲ್ವಾ? ಅವರ ಭವಿಷ್ಯ ರೂಪಿಸೋ ಆತುರದಲ್ಲಿ ನಾವು ಅವರ ವರ್ತಮಾನವನ್ನೇ ಅವರಿಂದ ಕಸಿದುಕೊಳ್ಬಾರ್ದು. ಇದು ಬಹುಶಃ ನಾವು ಕಲಿಬೇಕಾದ ಅತಿದೊಡ್ಡ ಪಾಠ. ಯಾಕಂದ್ರೆ ಪ್ರತಿಯೊಂದು ಮಗುನೂ ಒಂದು ಬೇರೆ ಬೇರೆ ತರದ ಹೂ ಇದ್ದ ಹಾಗೆ. ಅವರೆಲ್ಲರೂ ಒಟ್ಟಿಗೆ ಸೇರಿ ಈ ಜಗತ್ತನ್ನ ಒಂದು ಸುಂದರವಾದ ತೋಟದಾಗೆ ಮಾಡ್ತಾರೆ. ನಾವು ಅವರ ಇವತ್ತಿನ ಅಸ್ತಿತ್ವವನ್ನ ಗೌರವಿಸಿದ್ರೆ ಮಾತ್ರ ಆ ತೋಟ ಪೂರ್ತಿಯಾಗಿ ಅಂದವಾಗಿ ಅರಳೋದಕ್ಕೆ ಸಾಧ್ಯ. ಹಾಗಾದ್ರೆ ಈ ಎಲ್ಲಾ ಸುಂದರವಾದ ಮಾತುಗಳ ನಂತರ ನಾವು ನಮಗೆ ನಾವೇ ಕೇಳ್ಕೊಳ್ಬೇಕಾದ ಒಂದೇ ಒಂದು ಪ್ರಶ್ನೆ ಇದೆ. ಅದೇನಂದ್ರೆ, ನಮ್ಮ ಮಕ್ಕಳ ಇವತ್ತಿನ ದಿನವನ್ನ ನಾವು ನಿಜವಾಗಿಯೂ ಹೇಗೆ ಬೆಳಗುತ್ತಿದ್ದೀವಿ? ಈ ಪ್ರಶ್ನೆಯ ಬಗ್ಗೆ ನಾವೆಲ್ಲರೂ ಯೋಚಿಸೋಣ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.